ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನ ಮೊದಲನೆಯ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 18-19 ವಚನಗಳನ್ನು ಓದುತ್ತೇನೆ. ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಬಂತು ಎಂಬುದೇ. ಕ್ರಿಸ್ತ ವಿರೋಧಿಯ ಚಿಹ್ನೆ ಅಥವಾ ಕ್ರಿಸ್ತ ವಿರೋಧಿಯ ಒಂದು ಸಂಕೇತ ಇಲ್ಲಿ ವ್ಯಕ್ತ ಆಗ್ತದೆ. ದ ಸಿಂಬಲ್ ಆರ್ ದ ಸೈನ್ ಆಫ್ ಆಂಟಿಕ್ರೈಸ್ಟ್ ಈಸ್ ರಿವೀಲ್ಡ್ ಹಿಯರ್. ಕಳೆದ ವಾರ ಕಡೆ ಸಮಯ ಅಥವಾ ಕಡೆ ಗಳಿಗೆ ಹಾಗೂ ಕ್ರಿಸ್ತ ವಿರೋಧಿಗಳು ಯಾರು ಎಂಬುದಾಗಿ ನಾವು ಆಲೋಚಿಸಿದೆವು. ಲಾಸ್ಟ್ ವೀಕ್ ವಿ ಒಬ್ಸರ್ವ್ಡ್ ದ ಲಾಸ್ಟ್ ಅವರ್, ವಿಚ್ ಈಸ್ ದ ಲಾಸ್ಟ್ ಅವರ್, ಆ್ಯಂಡ್ ಹೂ ಆರ್ ಆಂಟಿ ಕ್ರೈಸ್ಟ್ಸ್. 19ನೇ ವಚನದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋದರೆಂಬುದಾಗಿ ಸಂತ ಯೋಹಾನನು ಬರೆದಿದ್ದಾನೆ. ಅಂದರೆ ಮೊದಲಿಗೆ ಪ್ರಾರಂಭದಲ್ಲಿ ಅವರು ಕ್ರಿಸ್ತನಲ್ಲಿದ್ದವರೇ. ಕ್ರೈಸ್ತತ್ವದ ಅಪಾಯ ಇಂದು ಎಲ್ಲಿಂದ? ಪ್ರಥಮತ ಕ್ರೈಸ್ತತ್ವದ ಅಪಾಯ ಹೊರಗಿನವರಿಂದ ಅಲ್ಲ, ವೈರಿಗಳಿಂದ ಅಲ್ಲ, ಬದಲಾಗಿ ಒಳಗಿನವರಿಂದಲೇ. ಇವರು ಯಾರು? ನಕಲಿ ಕ್ರೈಸ್ತರಿಂದಲೇ ಇದು ಆಗುವುದು. ಅಂದರೆ ನಮ್ಮ ಸ್ನೇಹಿತರಿಂದಲೇ, ನಮ್ಮವರಿಂದಲೇ ಅಪಾಯ. Verse 19 says, they went out from us, which indicates that once they were belonging to Christ. The greatest danger to the church today is not from outside, not from the enemies, instead from inside. False friends and false Christians. ಕ್ರೈಸ್ತರು ಏಕೆ ಹೊರಗೆ ಹೋದದ್ದು? ಹೇಗೆ ಹೊರಗೆ ಹೋದದ್ದು? ಕಾರಣಗಳೇನು? ಇಂದು 2-3 ಇವೆ. ಮೊದಲನೇದಾಗಿ, ಸಣ್ಣ ಪುಟ್ಟ ಕಾರಣಗಳಿಂದಲೇ, ಒಂದು ಅಸೂಯೆ, ಒಂದು ಜಗಳ ಅಥವಾ ಒಂದು ಮನಸ್ತಾಪ, ಇವುಗಳಿಂದ ಏನು ಮಾಡ್ತಾರೆ? ಕೆಲವರು ಸಭೆಗಳನ್ನು ಬಿಟ್ಟು ಹೊರಗೆ ಹೋಗ್ತಾರೆ. ಎರಡನೇದಾಗಿ, ನಮ್ಮ ತತ್ವಗಳ ಬೋಧನೆಗಳ ಭಿನ್ನತೆಯಿಂದ, ಭಿನ್ನ ಅಭಿಪ್ರಾಯಗಳು. ಅವರು ಇದು ಸರಿ ಅಂತ ಹೇಳ್ತಾರೆ, ಇವರು ಇದು ಸರಿ ಅಂತ ಹೇಳ್ತಾರೆ. ಭಿನ್ನ ಅಭಿಪ್ರಾಯ. ಇದರಿಂದ ಏನು ಮಾಡ್ತಾರೆ? ಬಿಟ್ಟು ಹೋಗ್ತಾರೆ. ಮೂರನೇದಾಗಿ, ಕೆಲವು ಕ್ರೈಸ್ತರಿಗೆ ಬೇಸರ, ಬಳಲಿಕೆ, ಎಲ್ಲಿ ಸಹ ತೃಪ್ತಿ ಆಗೋದಿಲ್ಲ. ಆದ ಕಾರಣ ಒಂದಿಲ್ಲ ಒಂದು ಕಡೆ ಹೋಗಿ ಪ್ರಯತ್ನಗಳನ್ನು ಮಾಡುವಂಥದ್ದು, ಬಿಟ್ಟು ಹೋಗುವಂಥದ್ದು ಸಭೆಗಳನ್ನು. ವೈ ಡು ಕ್ರಿಶ್ಚಿಯನ್ಸ್ ಗೋ ಔಟ್ ಆಫ್ ದ ಚರ್ಚ್? He says they were from us, but they went out. Why did they go? There are a few reasons. First of all, there are petty quarrels, disagreements, jealousies, misunderstandings. They leave the church and go. Secondly, and more importantly, doctrinal differences in teaching. They leave the church and go. And thirdly, some Christians are boredom, lack of interest and commitment, and therefore leave the church and go. ಈಗ ಮೊದಲನೇದಾಗಿ, ಕ್ರೈಸ್ತರು ಸಭೆಗಳನ್ನು ಬಿಟ್ಟು ಹೋಗುವ ಬಗೆ
ಏನೆಂಬುದಾಗಿ, ಏಕೆ ಎಂಬುದಾಗಿ ಆಲೋಚನೆ ಮಾಡುವ. ಅಬೌಟ್ ಫಸ್ಟ್ ಆಫ್ ಆಲ್ ವಿಲ್ ಥಿಂಕ್ ಆಫ್ ವೈ ಕ್ರಿಶ್ಚಿಯನ್ಸ್ ಗೋ ಔಟ್ ಅಕಾರ್ಡಿಂಗ್ ಟು ವರ್ಸ್ 19. ಅನೇಕ ಕ್ರೈಸ್ತರ ನಂಬಿಕೆ ಇಂದು ಕೈಬಿಟ್ಟು ಹೋಗಿದೆ. ನಂಬಿಕೆಯಲ್ಲಿ ಸ್ವಲ್ಪ ಏರುಪೇರು, ಹೆಚ್ಚು ಕಡಿಮೆ ಗಡಿಬಿಡಿಯಾಗಿದೆ. ಕಾರಣ ಏನು? ಅನೇಕ ಕ್ರೈಸ್ತರಲ್ಲಿ ನಿಷ್ಠಾವಂತಿಕೆ, ಸ್ವಾಮಿ ಭಕ್ತಿ, ಭಯ ಎಂಬುದು ಕಡಿಮೆಯಾಗಿದೆ. ಕಾರಣ ಏನು? ಹೀಗಾಗಬೇಕಾದರೆ ಇವರಿಗೆ ನಂಬಿಕೆ ಸಿಕ್ಕಿದ್ದು ಸುಲಭದ ವೆಚ್ಚದಿಂದ. ಅಂದರೆ ಭಾಳ ಸುಲಭವಾಗಿ ಇವರು ಕ್ರೈಸ್ತರಾಗ್ಬಿಟ್ರು. ಕ್ರಯ ಹೆಚ್ಚು ಕೊಡಲಿಲ್ಲ, ಸುಲಭದ ಕ್ರಯದಲ್ಲಿ ಕ್ರೈಸ್ತರಾದವರು ಏನೆಂಬುದಾಗಿ ಆಲೋಚನೆ ಮಾಡೋಣ. ಮೆನಿ ಮಾಡರ್ನ್ ಕ್ರಿಶ್ಚಿಯನ್ಸ್ ಫೇತ್ ಹ್ಯಾಸ್ ಲ್ಯಾಪ್ಸ್ಡ್, disrupted. Their loyalties are not firm. Reason why many Christians are not firm and strong today? Because their loyalties or their faith was established in a cheap and easy manner. And that's why there is imbalance. We'll look at what the cheap and easy manner is. ಯೇಸು ಕ್ರಿಸ್ತನ ಬೇಡಿಕೆ ಏನಾಗಿತ್ತು? ಯೇಸು ಕ್ರಿಸ್ತನ ಸವಾಲು ಏನಾಗಿತ್ತು? ಆತನು ಕೊಟ್ಟ ಆಹ್ವಾನ ಸಾಧಾರಣವಾದದ್ದ, ಸರಳವಾದದ್ದೇ, ಆದರೆ ಅದು ದುಬಾರಿ, ಹೆಚ್ಚಿನ ಬೆಲೆಯುಳ್ಳದಾಗಿತ್ತು. ಸ್ವಾಮಿ ಏನು ಹೇಳ್ದ? ನಿಮ್ಮಲ್ಲಿ ಯಾರಾದರೂ ನನ್ನನ್ನು ಹಿಂಬಾಲಿಸಬೇಕಾದ್ರೆ ಮೊದಲದಾಗಿ ನಿಮ್ಮನ್ನು ನೀವು ನಿರಾಕರಿಸಬೇಕು, ನಿಮ್ಮ ಕ್ರೂಜೆ, ನಿಮ್ಮ ಶಿಲುಬೆ ಹೊತ್ಕೊಂಡು ನನ್ನ ಹಿಂದೆ ಬರಬೇಕು. ಭಾಳ ಕಷ್ಟ ಇದೆಲ್ಲ, ಬೇಡ, ನಮ್ಗೆ ಸುಲಭದ ದಾರಿ ಬೇಕು. ಆದ್ದರಿಂದ ಇಂದು ಅನೇಕರು ಸುಲಭದ ರೀತಿಯಲ್ಲಿ ಅಥವಾ ವೆಚ್ಚವಿಲ್ಲದ ರೀತಿಯಲ್ಲಿ ಕ್ರೈಸ್ತರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರೂಢಿ ಆಗ್ಬಿಟ್ಟಿದೆ. ಕ್ರೈಸ್ತರಾದರೆ ನಮಗೆ ಇದೊಂದು ಸಿಗುತ್ತೆ, ಅದೊಂದು ಸಿಗುತ್ತೆ, ಅದೊಂದು ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ಸಂತೋಷ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಬನ್ನಿ. ಸರಳ, ವೆಚ್ಚವಿಲ್ಲದ ದಾರಿಯಿಂದ ಬಂದಿರುವುದರಿಂದಲೇ ನಮ್ಮಲ್ಲಿ ಏರುಪೇರು, ಸ್ಥಿರತೆ ಇಲ್ಲದೆ ಇರುವುದು. ದ ಕಾಲ್ ಅಂಡ್ ಇನ್ವಿಟೇಷನ್ ಆ್ಯಂಡ್ ಚಾಲೆಂಜ್ ಆಫ್ ಜೀಸಸ್ ಕ್ರೈಸ್ಟ್ ಈಸ್ ಕಾಸ್ಟ್ಲಿ. ಇಟ್ಸ್ ನಾಟ್ ಈಸಿ. Jesus said, if you want to follow me, first of all, you deny yourself. Take up your cross and follow me, which is not easy. Oh, we don't want this kind of Christianity. And that's why many a preacher is offering today an easy way of coming to Jesus and becoming Christians. If you become a Christian, you will prosper in everything. You will be healed and you will get a good job, you will get good education, etc., etc. Easy way of becoming Christians. And so easily also you falter, fail and become a valueless person. ಕ್ರೈಸ್ತರಾಗಲು ಯಥಾರ್ಥ, ಮನಪೂರ್ವಕವಾದ, ಶ್ರದ್ಧಾಪೂರ್ವಕವಾದ ತೀರ್ಮಾನ, ಒಂದು ಬದ್ಧತೆ, ಕಟ್ಟುನಿಟ್ಟು ಅಗತ್ಯ. ಸುಲಭ ಅಲ್ಲ. ಪಶ್ಚಾತ್ತಾಪವಿಲ್ಲದೆ, ನಾವು ಮಾಡಿದ ತಪ್ಪುಗಳಿಗೆ ನಾವು ಪಶ್ಚಾತ್ತಾಪ ಪಡದೆ, ಆ ಶ್ರದ್ಧಾಪೂರ್ವಕವಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಾರದಿದ್ದರೆ ನಮ್ಮ ಕ್ರೈಸ್ತತ್ವಕ್ಕೆ ಬೆಲೆ ಇಲ್ಲ. To become a Christian needs a genuine desire and decision. One needs to repent for what they have done, the wrong things,
There should be repentance and restitution. Then only you are transformed. It's not easy. And people don't like to hear this kind of preaching. They want easy method of becoming Christians and becoming those who will enjoy life and prosper in life. Jesus said it is not easy. ಕ್ರಿಸ್ತ ವಿರೋಧಿ ಗೋಚರವಾಗಿರುವ ಈ ಸಮಯದಲ್ಲಿ ತಪ್ಪು ಸುಳ್ಳುಗಳು ಪ್ರಚಾರವಾಗುತ್ತಿರುವ ಈ ಸಮಯದಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯ ನನ್ನ ಜವಾಬ್ದಾರಿಕೆ ಏನು? In the light of the appearance of antichrist, as we read in verse 18 and 19, false teachers, false teachings, easy Christianity, where there are heresies, what is our responsibility as a believer? Yours and mine. 19ರಲ್ಲಿ ಅವರು ನಮ್ಮವರಾಗಿರಲಿಲ್ಲ ಎಂಬ ಒಂದು ಪದಗುಚ್ಚಿನ ಅರ್ಥವೇನು? ಫ್ರೇಸ್ 19. ಅವರು ನಮ್ಮನ್ನು ಬಿಟ್ಟು ಹೋದರು, ಅವರು ನಮ್ಮವರಾಗಿರಲಿಲ್ಲ. ಅರ್ಥ ಏನು? ಅಂದರೆ ಕ್ರೈಸ್ತ ಸಭೆಗೆ ಬರುವವರೆಲ್ಲರೂ ಕ್ರೈಸ್ತರ? ವಾಸ್ತವದಲ್ಲಿ ಕ್ರೈಸ್ತ ಸಭೆಯಲ್ಲಿ, ಒಂದು ಸಂಘದಲ್ಲಿ, ಒಂದು ಅನ್ಯೋನ್ಯತೆಯಲ್ಲಿರುವಂಥ ಎಲ್ಲ ಕ್ರೈಸ್ತರು ಕ್ರೈಸ್ತರಲ್ಲ ಎಂಬ ಒಬ್ಬ ಸತ್ಯವೇದ ತಜ್ಞರು C.H. ಡಾಡ್ ಎಂಬುದಾಗಿ ಅವರು ಹೇಳಿದ್ದಾರೆ. ಸಭಾ ಸದಸ್ಯತೆ ನಮ್ಮನ್ನು ತನ್ನಷ್ಟಕ್ಕೆ ತಾನೇ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗಸ್ಥರನ್ನಾಗಿ ಮಾಡದು. ಕಾರಣ, ಸಭೆಯ ಸಂಘಸ್ಥರೆಂದು ಹೇಳಿಕೊಂಡು ಅನೇಕರು ಕ್ರಿಸ್ತ ವಿರೋಧಿಗಳಾಗಿದ್ದಾರೆ. ಅದೇ ಯೋಹಾನನು ಬರೆಯುತ್ತಿರುವುದಿಲ್ಲಿ. ಸಾಧ್ಯತೆ ಉಂಟು ಸಭೆಯಲ್ಲಿದ್ದುಕೊಂಡು ಕ್ರಿಸ್ತ ವಿರೋಧಿಗಳಾಗಿರಲಿಕ್ಕೆ. ಇದೇ ಯೋಹಾನನ ತಾತ್ಪರ್ಯ 18-19 ವಚನಗಳಲ್ಲಿ. ದ ಫ್ರೇಸ್ ದೇ ವೇರ್ ನಾಟ್ ಆಫ್ ಅಸ್, though they are in the church, John is saying in verse 19, they were not of us. C.H. Dodd has said that all those who are in the church do not really belong to Jesus Christ. They don't belong to Christ, because mere church membership does not make you automatically a member of the body of Jesus Christ, which is the church. In other words, it's not easy. It's not easy for us. And that's why there are antichrists in the church. Antichrist in the church. That's what John is emphasizing in verses 18 and 19. ಪ್ರಿಯ ಸ್ನೇಹಿತರೆ, ಕೇವಲ ಸಭೆಯ ಸದಸ್ಯತೆ, ಚರ್ಚ್ ಮೆಂಬರ್ಶಿಪ್, ನಾವು ಕ್ರಿಸ್ತನ ದೇಹದಲ್ಲಿದ್ದೇವೆ ಎಂಬುದನ್ನು ರುಜುವಾತು ಮಾಡುವುದಿಲ್ಲ. ಉದಾಹರಣೆಗಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9:6 ಏನು ಹೇಳಿದ್ದಾನೆಂಬುದಾಗಿ ಓದ್ತೇನೆ ನೋಡಿ. ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲ್ಯರಲ್ಲ. ಪೌಲನು ಹೇಳಿದ ಪ್ರಶ್ನೆ, ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ನಾವು ಕ್ರೈಸ್ತರು ಅಲ್ಲ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. mere outward membership in a church does not prove or establish that you are a member of the body of Jesus Christ, which is the real church. One has to be organically connected with Jesus Christ. Then only you are a member of the church. For example, Paul said in Romans 9:6, not all who are descended from Israel belong to Israel.
Strange. We say, no, I'm a Christian because I'm born for Christian parents, born in a Christian family. No, you can't be. That's what Paul is saying. 19ನೇ ವರ್ಷದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋದರು. ಯಾಕೆ? 2 ಕಾರಣಗಳಿದ್ದವು. ಮೊದಲನೇದಾಗಿ, ಅವರು ಮೊಟ್ಟ ಮೊದಲಿಗೆ ಯಥಾರ್ಥ ರೀತಿಯಲ್ಲಿಯೇ ಕ್ರೈಸ್ತರಾಗಿದ್ದರೂ ಸಹ ಬಿಟ್ಟು ಹೋದರು. ಎರಡನೇದಾಗಿ, ನಿಜತ್ವದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಅವರಿಗೆ ಯೇಸು ಕ್ರಿಸ್ತನೊಂದಿಗೆ ನಿಕಟವಾದ ಸಂಬಂಧ ಇರಲಿಲ್ಲ. ಬಾಹ್ಯಾಚಾರದಲ್ಲಿತ್ತು, ಆಂತರ್ಯದಲ್ಲಿ ಇರಲಿಲ್ಲ. ಆದ ಕಾರಣ ಬಿಟ್ಟು ಹೋದರು, ಸಂಬಂಧತೆ ಇರಲಿಲ್ಲ. Why did these people, as he says in verse 19, they went out from us? What was the reason? First, they belonged to Christ once. Maybe they believed in Jesus Christ. Secondly, since their loyalties and their faithfulness was not grounded and established, they did not have an ultimate close relationship with Jesus Christ. And that's the reason why they left. 19ನೇ ವಚನದಲ್ಲಿ, ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರ ಬಂತೆಂಬುದಾಗಿ ಯೋಹಾನನಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನು? ಸುವಾರ್ತೆಯ ಅರ್ಥವೇನು? ಸುವಾರ್ತೆ ಯಾವುದನ್ನು ರುಜುವಾತು ಮಾಡುತ್ತದೆ? ಕೇವಲ ತಲೆಯ ನಂಬಿಕೆಯಿಂದಲ್ಲ, ನಾನು ಕ್ರೈಸ್ತವನೆಂಬುದಾಗಿ ಹೇಳುವುದರಿಂದಲ್ಲ, ಅಥವಾ ಕೆಲವು ದೈವ ಸತ್ಯಗಳನ್ನು ನಾವು ಅರಿತುಕೊಂಡಿರಬಹುದು ಅದರಿಂದಲ್ಲ. ಇವೆಲ್ಲ ಬೇಕು. ತಲೆ ಜ್ಞಾನ, ದೈವ ಸತ್ಯಗಳನ್ನು ಅರಿತುಕೊಳ್ಳುವುದು ಅಗತ್ಯ. ಆದರೆ ಅವು ಸಾಲವು. ಅವೆಲ್ಲವೂ ನಮ್ಮ ಬಾಳನ್ನು ಬೆಳಗಿ ನಮ್ಮ ಒಂದು ಜೀವನಕ್ಕೆ ಒಂದು ರೂಪ, ಅರ್ಥ, ಆಳವಾದಂಥ ಒಂದು ಸಂಬಂಧತೆಯನ್ನು ಕೊಡದಿದ್ದರೆ, ನಮ್ಮನ್ನು ರೂಪಾಂತರಕ್ಕೆ, ಬದಲಾವಣೆಗೆ ನಡೆಸದಿದ್ದರೆ, ನಾವು ನೂತನ ಸೃಷ್ಟಿಗಳಾಗಿರದೇ ಹೋದರೆ ಸುವಾರ್ತೆ ನಮ್ಮನ್ನು ಬದಲಾಯಿಸಲ್ಲ ಎಂಬುದಾಗಿ ಅರ್ಥ. ಎಂಥ ಕ್ರೈಸ್ತರು? ನಕಲಿ ಕ್ರೈಸ್ತರು ನಾವು. What does the gospel do? What did Jesus preach? And what does the gospel do? What is the defense of the gospel? What does it establish? Is it mere knowledge about Jesus Christ which transforms us? We have known certain facts or certain truths about Jesus Christ, but has the truth, the facts, the knowledge that we have transformed and changed and made us new creatures in Jesus Christ? Have the old things gone? That is the defense of the gospel. That is what the gospel establishes. A transformed, a renewed, a changed life. ಸತ್ಯ ಸುಳ್ಳನ್ನು ಬಹಿರಂಗ ಮಾಡ್ತದೆ. ಕ್ರಿಸ್ತ ವಿರೋಧಿಗಳ ಸಂಕೇತವೇನು? ಅವರೇನು ಧರ್ಮ ವಿರೋಧಿಗಳಾಗಿರಲಿಲ್ಲ. ಮತ್ತೇನಾಗಿದ್ದರು? ಹೊರಗಣ ರೀತಿಯಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂಬ ಆಶೆ, ಅಭಿಲಾಷೆ ಇದ್ದರೂ ಆಂತರ್ಯದಲ್ಲಿ, ಅವರ ಹೃದಯದಲ್ಲಿ, ಅವರ ಮನಸ್ಸಾಕ್ಷಿಯಲ್ಲಿ ಕ್ರಿಸ್ತನಿಗೂ ಅವರಿಗೂ ಸಂಬಂಧತೆ ಇರಲಿಲ್ಲ, ಒಪ್ಪಿಗೆ ಇರಲಿಲ್ಲ. ಈ ಕಾರಣದಿಂದ ಅವರು ಬಿಟ್ಟು ಹೋದರು ಸಭೆಯನ್ನು. Truth always exposes error. We said those who were antichrists, they were not irreligious people. They were in the church. They were not atheists. They believed in God. They had the knowledge about Christ, but their heart was not changed, was not transformed. The inner being, their conscience, there was no commitment. They were in the church, but they did not belong to Christ.
ದೇವರ ಆಂಟಿಕ್ರೈಸ್ಟ್ಸ್. ನೀವು ಯಾರು? ಯಾವುದೋ ಒಂದು ಸಭೆಗೆ ಸದಸ್ಯರು ನೀವು? ಸಭೆಯಲ್ಲಿ ನೀವು ಹಿರಿಯರ ಅಥವಾ ನೀವು ಸೇವೆ ಮಾಡುವವರ, ಸುವಾರ್ಥಿಕರ? ವಾಸ್ತವದಲ್ಲಿ ಕ್ರಿಸ್ತನಲ್ಲಿದ್ದೀರಾ? ಆತನಲ್ಲಿದ್ದುಕೊಂಡು ಆತನು ಕೊಡುವ ಸಮೃದ್ಧಿಯ ಜೀವನ, ಸಮೃದ್ಧಿಯ ಬಾಳು ನಿಮಗೆ ಉಂಟಾ? ಆಲೋಚಿಸಿ. Are you a member of a church? Any church, particular church? Or are you an elder? You are a servant of God, you are an evangelist, you are a preacher. Are you really experiencing the abundant life that Jesus Christ came to give? The transformed life, the satisfactory life that Jesus Christ came to give. Think about it. ಕ್ರೈಸ್ತ ವಿರೋಧಿಗಳ ಸಂಕೇತವೇನು? ಸಭೆಯಲ್ಲಿದ್ದುಕೊಂಡೇ ಸಂಪೂರ್ಣ ಬದಲಾವಣೆ ಹೊಂದದೆ ಹೊಸ ಜೀವವನ್ನು ಅನುಭವಿಸದೇ ಇರುವವರೇ, ತಪ್ಪು ಬೋಧನೆಗಳನ್ನು ಮಾಡುವವರೇ ಕ್ರಿಸ್ತ ವಿರೋಧಿಗಳು. ಆಲೋಚನೆ ಮಾಡಬೇಕಾದ ಸಮಯ. ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ನಂಬಿಕೆಯೇ ನಮ್ಮ ಜೀವನಕ್ಕೆ ನಮಗೆ ಅರ್ಥವನ್ನು ಕೊಡುತ್ತದೆ. We have to examine. It's time to think about our faith. Our faith creates our character. We may be in the church, but are we in Christ? Let us think about it. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಕಠಿಣವಾದ ಮಾತುಗಳನ್ನು ನಾವು ಸಂತ ಯೋಹಾನನಿಂದ ಕೇಳಿದ್ದೇವೆ. ಕ್ರಿಸ್ತ ವಿರೋಧಿಗಳೆಂಬುದಾಗಿ, ಇವರು ಹೊರಗಿನಿಂದ ಬಂದವರಲ್ಲ, ನಮ್ಮಲ್ಲಿಯೇ ಇದ್ದುಕೊಂಡು ಹೊರಗೆ ಹೋದವರೆಂಬುದಾಗಿ ಯೋಹಾನನು ಪದೇ ಪದೇ ನಮ್ಮನ್ನು ಎಚ್ಚರಿಸಿದ್ದಾನೆ. ನಾವು ಕ್ರೈಸ್ತರೆಂಬ ಹೆಸರು ಹೊಂದಿದವರೇ, ಆದರೆ ನಮ್ಮನ್ನು ಪರಿಶೀಲನೆ ಮಾಡುವಂಥ, ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ ಇದೆ. ನಾವು ಆಲೋಚನೆ ಮಾಡಿ ನಾವು ನಿಜವಾಗಲೂ ಯೇಸು ಕ್ರಿಸ್ತನು ಕೊಡುವ ಹೊಸ ಬಾಳು, ಸಮೃದ್ಧಿಯ ಬಾಳನ್ನು ಅನುಭವಿಸ್ತಾ ಇರುವೆವೋ ಎಂಬ ಪ್ರಶ್ನೆ ಕೇಳಿಕೊಂಡು ನಿನ್ನನ್ನು ಸಂಪೂರ್ಣ ಹೃದಯದಿಂದ ಹಿಂಬಾಲಿಸುವಂತೆ ಕೃಪೆ ದಯಪಾಲಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.